ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದಿಂದ ಕಲಬುರಗಿ ಜಿಲ್ಲೆಯ ದೇವಲ್ಗಾಣಗಾಪುರ ಶ್ರೀ ದತ್ತಾತ್ರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪಲ್ಲಕ್ಕಿ ಉತ್ಸವ ಹಾಗೂ ಜಯಂತಿ ಉತ್ಸವ ನಿಮಿತ್ತವಾಗಿ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ಸಕಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಆರ್ಎಫ್ಒ ಅಧಿಕಾರಿಗಳಾದ ಈರಣ್ಣ ಪಟ್ಟಿದಾರ, ನ್ಯಾಯವಾದಿಗಳಾದ ಚಂದ್ರಶೇಖರ ಪಟ್ಟಿದಾರ, ಮಾದೇವ ನೇಕುಡ್, ಶರಣು ನೇಕುಡ್, ಗುರುರಾಜ್, ಅಮೃತ್ ಪಾಟೀಲ್ ಶಿರ್ನೂರ್ ಹಾಗೂ ಜಗನ್ನಾಥ್ ಸೂರ್ಯವಂಶಿಯವರ ಕುಟುಂಬದವರು ಹಾಗೂ ಅವರ ಅಭಿಮಾನಿ ಬಳಗದವರು ಹಾಜರಿದ್ದರು. ಪ್ರತಿ ವರ್ಷದಂತೆ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ದತ್ತ ಮಹಾರಾಜರ ಗಾಣಗಾಪುರ ದೇವಲ್ಗಾಣಗಾಪುರ ದತ್ತ ಮಹಾರಾಜರದು ಇದು ಜಿಲ್ಲೆ ಅಫಜಲ್ಪುರ ತಾಲೂಕು ಗಾಣಗಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ನಮ್ಮ ಸಂಘದ ವತಿಯಿಂದ ಬಂದಂಥ ಮಹಾರಾಷ್ಟ್ರ, ಆಂಧ್ರ ಎಲ್ಲ ಭಕ್ತಾದಿಗಳು ಬಂದು ಜಾತ್ರೆಗೆ ಬರ್ತಾರೆ. ಪ್ರತಿ ವರ್ಷ ಪಾಲಕಿ ಉತ್ಸವಕ್ಕೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಾವು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇದರ ಅಂಗವಾಗಿ ಎಲ್ಲ ಬಂದಂಥ ಭಕ್ತಾದಿಗಳಿಗೂ ಎಲ್ಲ ನಾಡಿನ ಸಮಸ್ತ ಜನತೆಗೂ ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ. ದತ್ತ ಮಹಾರಾಜರದು ಭಾಳ ಅದ್ಭುತ ಶಕ್ತಿ. ದತ್ತ ದಿಗಂಬರದವ್ರದ್ದು ಎಲ್ಲ ರಾಜ್ಯದಿಂದ ಬಂದಂಥ ಭಕ್ತಾದಿಗಳಿಗೆ ದತ್ತಾತ್ರೇಯ ಮಹಾರಾಜರು ಅವರಿಗೆ ಅಭಿವೃದ್ಧಿ ಮಾಡಿ ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆಯ ರೀತಿ ಅವರಿಗೆ ಜನ ಕಲ್ಯಾಣ ಅವರಿಗೆ ಅಭಿವೃದ್ಧಿ ಆಗಲಿ ಅಂತ ಭಕ್ತಾದಿಗಳಿಗೆ ನಾವೇನು ದೊಡ್ಡವರಲ್ಲ, ನಾವು ಸಂಘದವರು ಪ್ರತಿ ವರ್ಷದಂತೆ ದತ್ತ ಮಹಾರಾಜರದು ಸೇವೆಯಲ್ಲಿ ಅನ್ನ ಸಂತರ್ಪಣೆ ವರ್ಷಗಂಟಲೆ ನಾವು 20 ವರ್ಷ ಮೇಲ್ಪಟ್ಟೆ ಹಿಡಿದು ಅನ್ನ ಸಂತರ್ಪಣೆ ಮಾಡ್ತಾ ಬಂದೆವು. ದತ್ತ ಮಹಾರಾಜರ ಆಶೀರ್ವಾದದಿಂದ ನನ್ನ ಬೆಂಕ ಸಂಘ ಎಲ್ಲರದಲ್ಲಿ ದತ್ತ ಮಹಾರಾಜರು ನನಗೆ ಅದ್ಭುತ ಶಕ್ತಿ ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆ ದೇವ್ರದ್ದು ಅದು ದತ್ತ ಮಹಾರಾಜರಿಗೆ ನಾವು ಎಂದೂ ಮರೆಯಲ್ಲ. ನಮ್ಮ ಆದಂಥ ಬಳಗ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ದಿವಸ ನಮಗೆ ಶೋಭೆ ಕೊಟ್ಟಂಥ ಆರೋಪ ಅಧಿಕಾರಿಗಳು ಮಾಜಿ ವೀರಣ್ಣ ಪಟ್ಟೇದಾರ್ ಅವರು ಮತ್ತು ನ್ಯಾಯವಾದಿಗಳಾದಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಭೂ ಮಂಜೂರಾತಿ ಮಂಡಳ ಅಧ್ಯಕ್ಷರಾದ ನಮ್ಮ ಜೇವರ್ಗಿಲಿಂದ ಬಂದಂಥ ಮಾದೇವ್ ನಿಲ್ಕುಡ್ ಅವರು ಮತ್ತು ಶರಣು ನಿಲ್ಕುಡ್ ಅವರಿಗೂ
ಮತ್ತು ನಮ್ಮ ಗುರುರಾಜ್ ತಿಳುವಳು ಗೌರವ ಅಧ್ಯಕ್ಷರಾದಂಥ ನಮ್ಮ ಸಂಗಿಂದು ಬೆಂಕಿಂದು ಅವರ ಹಸ್ತಾಂತರದಿಂದ ಇವತ್ತು ನಾವೇನು ಅನ್ನಪ್ರಸಾದ ದತ್ತ ಮಹಾರಾಜರ ಅವ್ರ ಕೈಲಿಂದ ಉದ್ಘಾಟನೆ ಮಾಡಿದೆವು. ಅವರಿಗೂ ಅದರ ದೇವರು ಅವ್ರ ಕುಟುಂಬಕ್ಕೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಭಕ್ತಾದಿಗಳಿಗೆ ದತ್ತ ಮಹಾರಾಜ್ ಒಳ್ಳೆ ರೀತಿ ಅಭಿವೃದ್ಧಿ ಕೊಡಲಿ ಅಂತ ನನ್ನ ಪ್ರಾರ್ಥನೆ ಇದೆ. ದೇವರು ಭಗವಂತ ಪ್ರತಿ ವರ್ಷ ಇದೇ ಪ್ರಕಾರ ಎಲ್ಲರಿಗೂ ಒಗ್ಗೂಟಾಗಿ ದತ್ತ ಮಹಾರಾಜ್ ಸೇವೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ಆನಂದ ಒಂದು ರೀತಿ ಅಭಿವೃದ್ಧಿ ಅನ್ನ ಸಂತರ್ಪಣೆ ಮೂಲಕ ದೇವರು ಎಲ್ಲರಿಗೆ ಶಾಂತಿ ಅಭಿವೃದ್ಧಿ ಕೊಡಲಿ ಅಂತ ನಾನು ಬಯಸ್ತೀನಿ. ದತ್ತ ಮಹಾರಾಜರ ಬಳಿ ಎಲ್ಲರ ಅಂಗವಾಗಿ ಪ್ರಯತ್ನ ಮತ್ತು ಇಷ್ಟು ಇವತ್ತು ಎಲ್ಲ ಭಕ್ತಾದಿಗಳು ಎಲ್ಲ ನನ್ನ ಆತ್ಮ ಮಿತ್ರರು ಎಲ್ಲಿಂದ ಬಂದವರಿಗೆ ನಾನು ಭಾಳ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೀನಿ. ಇದೇ ಥರ ಯಾವಾಗೇ ಅಲ್ಲಿ ತಮ್ಮ ಸಹಕಾರ ನನಗೆ ಇರಲಿ ಅಂತ ನಿಮಗೆ ವಿನಂತಿಸ್ತೀನಿ. ದತ್ತ ಮಹಾರಾಜ್ ತಮಗೂ ಬಂದಂಥ ಇವತ್ತಿನ ದಿವಸ ಏನದ ಗಡಿಗೆ ಮೊಸರಿನ ಗಡಿಗೆಯನ್ನು ಹೊಡೆದು ದೊಡ್ಡ ಪ್ರಮಾಣ ಪಾಲ್ಕಿ ಉತ್ಸವ ಏನದ ಸಂಗಮಕ್ಕೆ ಹೋಗಿ ಸಂಗಮದಿಂದ ಮತ್ತಿಲ್ಲಿ ಬರ್ತದೆ. ಎಲ್ಲ ಲಕ್ಷಾಂತರ ಜನರು ಇವತ್ತಿನ ದಿವಸ ಭಕ್ತಾದಿಗಳು ದರ್ಶನ ಪಡ್ಕೋತಾರೆ. ಈ ಇವತ್ತಿನ ದಿವಸ ಬಂದಂಥ ಇಲ್ಲಿ ಎಲ್ಲರಿಗೆ ದತ್ತ ಮಹಾರಾಜರು ಕಾಪಾಡಿ ಅಭಿವೃದ್ಧಿ ಮಾಡಲಿ ಅಂತ ಬಯಸ್ತೀನಿ. ಸಿರಿಗನ್ನಡಂ ಗೆಲ್ಗೆ ಪ್ರಥಮವಾಗಿ ನಮ್ಮ ದತ್ತಾತ್ರೇಯ ಪಲ್ಲಕ್ಕಿ ಉತ್ಸವದ ಮತ್ತು ಜಯಂತಿ ಉತ್ಸವದ ಬೀದಿ ವ್ಯಾಪಾರ ಸಂಘದ ಪರವಾಗಿ ಮತ್ತು ಸಮಸ್ತ ಎಲ್ಲ ಸೂರ್ಯವಂಶಿ ಅಣ್ಣವರ ಅಭಿಮಾನಿ ಬಳಗದ ವತಿಯಿಂದ ಜಯಂತಿ ಆಸ್ವಾದ ಮತ್ತು ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷರಾದಂಥ ಜಗನ್ನಾಥ ಸೂರ್ಯವಂಶಿ ಅಣ್ಣನವರ ನೇತೃತ್ವದಲ್ಲಿ ಮತ್ತು ಅವರೆಲ್ಲ ಆತ್ಮೀಯ ಬಳಗದ ನೇತೃತ್ವದಲ್ಲಿ ಏನದ ವರ್ಷಕ್ಕೆ ಏನದ ಈ ದತ್ತಾತ್ರೇಯ ಒಂದು ಪಲ್ಲಕ್ಕಿ ಉತ್ಸವದ ಇವತ್ತು ಕಾರ್ಯಕ್ರಮ ಕೊನೆಯ ದಿನ ಇವತ್ತು 5 ದಿನಗಳ ಕಾಲ ಅದ್ಭುತವಾದಂಥ ಮತ್ತು ಈ ಒಂದು ಕಾರ್ಯಕ್ರಮ ನಡೀತದೆ ದತ್ತ ದೇವಸ್ಥಾನದಲ್ಲಿ ಗಣಗಪುರದಲ್ಲಿ. ಈ ವರ್ಷ ಕೂಡ ಪ್ರತಿ ವರ್ಷ ಈ ವರ್ಷ ಕೂಡ ಸುಮಾರು 4-5 ಕ್ವಿಂಟಲ್ ಏನು ಒಂದು ಅನ್ನದ ಪ್ರಸಾದವನ್ನು ಕಾರ್ಯಕ್ರಮ ಅಣ್ಣ ಸೂರ್ಯವಂಶಿ ಅಣ್ಣರ ನೇತೃತ್ವದಲ್ಲಿ ನಡೀತಾ ಇದೆ. ದಯಮಾಡಿ ಸಮಸ್ತ ಇವತ್ತು ಮೂಲೆಗಳಿಂದ ನೆರೆ ರಾಜ್ಯಗಳಿಂದ ಬಂದಂಥ ಎಲ್ಲ ಭಕ್ತರು ಕೂಡ ಇವತ್ತಿಲ್ಲಿ ಈ ಸೂರ್ಯವಂಶಿ ಅಣ್ಣವ್ರು ನೆರವೇರಿಸಿದಂಥ ಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಮತ್ತು ಸಮಸ್ತ ಎಲ್ಲ ನಾಡಿನ ಜನತೆಗೆ ಮತ್ತು ದತ್ತಾತ್ರೇಯ ಭಕ್ತಾದಿಗಳಿಗೆ ಇನ್ನೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಪ್ರತಿ ವರ್ಷ ಆದಂತೆ ಈ ವರ್ಷವೂ ಕೂಡ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ, ದಯಮಾಡಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮ ಅನ್ನದ ಒಂದು ದಾಸೋಹನ ಕಾರ್ಯಕ್ರಮ ಅಣ್ಣವ್ರ ನೇತೃತ್ವ ನಡೀಲಿ ಅಂತೇಳಿ ಸಂದರ್ಭದಲ್ಲಿ ದತ್ತಾತ್ರೇಯ ಪಾದಗಳಿಗೆ ಕೋಟಿ ನಮನ ಸಲ್ಲಿಸಿ ಹಾರೈಸುತ್ತಾ ಸದಾ ದತ್ತಾತ್ರೇಯ ಆಶೀರ್ವಾದ ಸಂಘದ ಮೇಲತ್ತು ಅಣ್ಣವ್ರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸುತ್ತೇವೆ. ಜೈ ಹಿಂದ್ ಜೈ ಕನ್ನಡ. ಕಲಬುರಗಿ ಜಿಲ್ಲೆಯ ಗಾಣಗಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನ ಪುಣ್ಯಕ್ಷೇತ್ರದಲ್ಲಿ ಇಂದು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಜರುಗುತ್ತಲಿದೆ. ಈ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಗಾಣಗಾಪುರ ಕ್ಷೇತ್ರಕ್ಕೆ ಆಗಮಿಸಿದಂಥ ಸಕಲ ಭಕ್ತಾದಿಗಳಿಗೆ ಬೀದಿ ಬದಿ ವ್ಯಾಪಾರಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಜಗನ್ನಾಥ ಸೂರ್ಯವಂಶಿಯವರು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ನನ್ನಿಂದ ಉದ್ಘಾಟಿಸಿದ್ದಾರೆ. ಹೀಗಾಗಿ ಶ್ರೀ ಜಗನ್ನಾಥ ಸೂರ್ಯವಂಶಿ ಹಾಗೂ ಅವರ ಪರಿವಾರಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಜಗನ್ನಾಥ ಸೂರ್ಯವಂಶಿಯವರು ಪ್ರತಿ ವರ್ಷವೂ ಕೂಡ ಈ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿತರಿಸುವ ಸೇವೆಯನ್ನು ಹಮ್ಮಿಕೊಂಡಿದ್ದು, ಅವರ ಕುಟುಂಬ ಪರಿವಾರ ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರ ಸಂಘದ ಸರ್ವ ಸದಸ್ಯರು, ಅವರ ಅಭಿಮಾನಿ ಬಳಗ ಎಲ್ಲರಿಗೂ ಶ್ರೀ ದತ್ತಾತ್ರೇಯ ದೇವರು ಐಶ್ವರ್ಯ ಸಂಪತ್ತು ಆಯುರಾರೋಗ್ಯ ನೀಡಿ ಎಲ್ಲರನ್ನು ಆಶೀರ್ವದಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ.